ಸ್ಟೇಷನ್ ಬಸ್ ಸ್ಟಾಪ್ ಎಲ್ಲ ಈ ಬಾಟ್ಲ್ ತಗೊಂಡ್ರೆ 10 ರೂಪಾಯಿ ಆಗುತ್ತೆ, ರಿಟೇಲ್ ಪ್ರೈಸ್ ಅಂತ ಕರೀತಾರೆ. ಅದೇ ರೀತಿ ಇದೇ ಬಾಟಲ್ ನೀವೇನಾದ್ರೂ ಪ್ಯೂರಿಫೈಯರ್ ಹತ್ರ ತಗೊಂಡು ಹೋಲ್ಸೇಲ್ ರೇಟಿಗೆ ತಗೊಂಡ್ರೆ 4.5 ಇಂದ 5 ರೂಪಾಯಿ ಕೇವಲ ಬರುತ್ತೆ. ಇದು ಮದುವೆಗಳಿಗೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಬಾಟ್ಲ್ಗಳನ್ನ ತಗೊಂಡ್ರೆ ಸಾವಿರಾರು ಬಾಟ್ಲ್ಗಳು ತಗೊಂತಾರೆ, ಅವ್ರಿಗೆ 4.25 ರೂಪಾಯಿ ಕೇವಲ ಬೀಳುತ್ತೆ. ಹೌದು, ಹೆಂಗಪ್ಪ ಇವ್ರು 4.25 ರೂಪಾಯಿ ಈ ಬಾಟ್ಲ್ ಕೊಡ್ತಾರೆ, ಎಷ್ಟು ಇವ್ರದ್ದು ಪ್ರೊಡಕ್ಷನ್ ಬೆಲೆ? ನೀವೇನಾದ್ರೂ ವಾಟರ್ ಪ್ಯೂರಿಫೈಯರ್ ಇಟ್ಕೋಬೇಕು ಅಂದ್ರೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಮಿನಿಮಮ್ ಖರ್ಚು ನೀವು ವಾಟರ್ ಪ್ಯೂರಿಫೈಯರ್ಗೆ ಮಾಡಬೇಕು ಅನ್ನೋ ಮಾಹಿತಿನ ನೀವು ತಗೊಂಡ್ಬರ್ತಾ ಇದ್ದೀನಿ. ಆರೋ ವಾಟರ್ ಪ್ಯೂರಿಫೈಯರ್ ನೀವೇನಾದ್ರೂ ಮಾಡ್ಬೇಕಂದ್ರೆ ಎಷ್ಟು ಮಿನಿಮಮ್ ಖರ್ಚು ಮಾಡಬೇಕು, ಏನೇನು ನೀವು ಪರ್ಮಿಷನ್ ತಗೊಳ್ಬೇಕು, ಎಲ್ಲಾದ್ರೂ ಅರ್ಜಿ ಸಲ್ಲಿಸಬೇಕಾ, ಮುನ್ಸಿಪಲ್ ಆಫೀಸು ಅಥವಾ ಅರ್ಜಿ ಸಲ್ಲಿಸಬೇಕಾದ್ರೆ ಎಲ್ಲಿ ಸಲ್ಲಿಸಬೇಕು, ಕಮ್ಮಿ ಬೆಲೆಯಲ್ಲಿ ವಾಟರ್ ಪ್ಯೂರಿಫೈರ್ ಮಾಡೋದಿದ್ರೆ ಎಷ್ಟು ಬೆಲೆ ನೀವು ಕಟ್ಟಬೇಕು ಅಥವಾ ಎಷ್ಟು ಬೆಲೆ ದುಡ್ಡು ನೀವು ಇಟ್ಕೊಂಡು ಶುರು ಮಾಡಬೇಕು, ಎಲ್ಲೆಲ್ಲಿ ನಿಮ್ಗೆ ಲೋನ್ ಸಿಗುತ್ತೆ, ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಓಡಿಸ್ಬೇಡಿ. ವಿಡಿಯೋನ ಓಡಿಸ್ತಾ ಇದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ವಿಡಿಯೋ ಓಡಿಸ್ತೆ ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಿಮ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋಲಿರುತ್ತೆ, ಆಯ್ತಾ? ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಲು ನಾನು ಆಗ್ತಾ ಹೋಗ್ತೀನಿ. ವಿಡಿಯೋಗಳು ಹೊಸ ಬಿಸ್ನೆಸ್ ಐಡಿಯಾಗಳು ನಿಮ್ ಮುಂದೆ ತಗೊಂಡ್ಬರ್ತಾ ಇರ್ತೀನಿ. ನೆಕ್ಸ್ಟ್ ಪೆಟ್ರೋಲ್ ಪಂಪ್ ಹೇಗೆ ಶುರು ಮಾಡೋದು ವಿಡಿಯೋಗಳು ಮಾಡ್ತೀನಿ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ಅದೆಲ್ಲರ ಬಗ್ಗೆ ಆ ವಿಡಿಯೋಗಳು ಕೂಡ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆದಷ್ಟು ಬೇಗ ಶುರು ಮಾಡೋಣ. ಆರೋ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಮೇಜರ್ ಬೇಕಾಗಿರೋದು ಅಂದ್ರೆ ಒಂದು ವಾಟರ್ ಪ್ಯೂರಿಫೈಯರ್ ಬೇಕು. ಅದು ಒಂದು ದೊಡ್ಡ ಬ್ಯಾರಲ್ಸ್ ಇರುತ್ತೆ. ಅದಕ್ಕೇನಿಲ್ಲ ಅಂದ್ರೂ ಸರಿಸುಮಾರು 3 ಇಂದ 4 ಲಕ್ಷವರೆಗೂ ಖರ್ಚಾಗುತ್ತೆ. ಹಾಗೂ ಸ್ವಲ್ಪ ಚಿಕ್ಕ ಮಟ್ಟಿಗೆ ಶುರು ಮಾಡ್ತೀರಾ ಅಂದ್ರೆ ನಿಮ್ಮ ಟ್ಯಾಂಕ್ ಮನೆದೇನದು ಸಿಂಟ್ಯಾಕ್ಸ್ ಇರುತ್ತೆ, ಆ ಚಿಕ್ಕದು ಮಾಡ್ಬೋದು ಕೂಡ. ಒಂದು ಚಿಕ್ಕದಾಗಿ ಶುರು ಮಾಡಿ ಅಂತ ಹೇಳ್ತೀನಿ. ಇದೇ ತರ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಶುರು ಮಾಡಿದ್ರು ಚಿಕ್ಕದಾಗಿ ಶುರು ಮಾಡಿ, ಒಂದೇ ಸಲ ಜಾಸ್ತಿ ದುಡ್ಡು ಹಾಕಿ ದುಡ್ಡು ಕಳ್ಕೊಳಕ್ ಹೋಗ್ಬಿಡಿ. ಒಂದು ಐಡಿಯಾ ಬರುತ್ತೆ ಅದು ಹೇಗೆ ಬಿಸ್ನೆಸ್ ಮಾಡೋದು ಅಂತ, ಆ ಕಾರಣಕ್ಕೋಸ್ಕರ ಹೇಳ್ತೀನಿ. ಜೊತೆಗೆ ಚಿಲ್ಲರ್ ಬೇಕೇ ಬೇಕು. ವಾಟರ್ ಚಿಲ್ಲರ್ ಅಥವಾ ಕೋಲ್ಡ್ ಸ್ಟೋರೇಜ್ ಅಂದ್ರೆ ಎಲ್ಲರೂ ಕೋಲ್ಡ್ ವಾಟರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ಏನಿಲ್ಲ ಅಂದ್ರೂ ಸರಿಸುಮಾರು 1 ರಿಂದ 1.5 ಲಕ್ಷ ಖರ್ಚಾಗುತ್ತೆ. ಡೆಲಿವರಿ ವೆಹಿಕಲ್ ಗಳು ಇಟ್ಕೊಂಡ್ರೆ ಒಳ್ಳೇದು. ಒಂದು 4 ವೀಲರ್ ಆಗಿರ್ಬೋದು ಅಥವಾ 3 ವೀಲರ್ ಡೆಲಿವರಿ ವೆಹಿಕಲ್ ಇಟ್ಕೋಬೇಕು. ಸ್ಪೇಸ್ ರಿಕ್ವೈರ್ಮೆಂಟ್ ನೋಡಿ, ಮಿನಿಮಮ್ ಅಂದ್ರೆ 10x10 ಚಿಕ್ಕ ಜಾಗದಿಂದ ಶುರು ಮಾಡ್ಬೋದು. ನಾನು ಕೂಡ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ಒಂದು ದೊಡ್ಡ ಕನ್ಸೈನ್ಮೆಂಟ್ ಈ ತರ ಏನು 1 ಗಂಟೆಗೆ ಏನಿಲ್ಲ ಅಂದ್ರೆ ಇವರು 1000 ಲೀಟರ್ ವಾಟರ್ ಪ್ರೊಡ್ಯೂಸ್ ಮಾಡ್ತಾರೆ. 1000 ಏನು ಒಂದು 10,000 ಲೀಟರ್ ವಾಟರ್ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ. ಸ್ಟಾಫ್ ರಿಕ್ವೈರ್ಮೆಂಟ್ ಮಿನಿಮಮ್ ಇಬ್ರು ಇರಲೇಬೇಕು. ಇಲ್ಲಾಂದ್ರೆ ಒಬ್ರು ನೋಡಿ ಗಾಡಿ ಓಡಿಸಕ್ ಬಂದ್ರೆ ಒಳ್ಳೇದು, ಒಬ್ರು ಡೆಲಿವರಿ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಪ್ರೊಡಕ್ಷನ್ ನಮ್ಮ ನೋಡ್ಕೋತಾರೆ. ಹಾಗೂ ಗ್ರಾಮ ಪಂಚಾಯತ್ ಇದು ಲೈಸೆನ್ಸ್ ಬೇಕಾಗುತ್ತೆ. ಯಾವುದೇ ಗ್ರಾಮ ಪಂಚಾಯತಿ ಅಂತ ಹೇಳಕ್ಕಾಗಲ್ಲ. ನೀವು ಹತ್ರ ಗ್ರಾಮ ಪಂಚಾಯತಿ ಇರ್ಬೋದು, ಅಥವಾ ನೀವೇನಾದ್ರೂ ಮೈಸೂರು ಬೆಂಗಳೂರು ಸಿಟಿ ಇದ್ರೆ ಮಹಾನಗರ ಪಾಲಿಕೆದು ಪರ್ಮಿಷನ್ ಇದ್ರು ಕೂಡ ನೀವು ಶುರು ಮಾಡಬಹುದು. 1 ಗಂಟೆಗೆ ಮಿನಿಮಮ್ 1000 ಲೀಟರ್ ಇಂದ ಹಿಡಿದು 1 ಗಂಟೆಗೆ 1 ಲಕ್ಷ ಲೀಟರ್ವರೆಗೂ ಮಾಡೋ, ಲಕ್ಷ ಏನು 16 ಲಕ್ಷ ಲೀಟರ್ಗಳು ಪ್ರೊಡ್ಯೂಸ್ ಮಾಡೋ ವಾಟರ್ ಪ್ಯೂರಿಫೈಯರ್, ಆರೋ ವಾಟರ್ ಪ್ಯೂರಿಫೈಯರ್ಗಳು ಕೂಡ ನೋಡಿರೋದಿದೆ. ವಾಟರ್ ಪ್ಯೂರಿಫೈಯರ್ ಇರ್ಬೋದು, ನಾನು ಚಿಲ್ಲರ್ ಅಂತ ಹೇಳಿದೆ ಅದಿರ್ಬೋದು, ಎಲ್ಲದ್ರದ್ದು ನೀವು ಒಂದು ಕೊಟೇಶನ್ ಇಸ್ಕೊಂಡ್ರೆ ನಿಮಗೆ ಬ್ಯಾಂಕ್ ಲೋನ್ ಆಗುತ್ತೆ. ಈ ಕೊಟೇಶನ್ ಎಲ್ಲ ಇಸ್ಕೊಂಡು ಬ್ಯಾಂಕಿಗೆ ಹೋಗಿ ನೀವು ಕೊಟ್ರೆ ಲೋನ್ ಕೂಡ ಮಾಡ್ಕೊಡ್ತಾರೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಬ್ಯಾಂಕ್ ಲೋನ್ ಇವ್ರದ್ದು ಈ ಬಿಸ್ನೆಸ್ ಓಪನ್ ಮಾಡಕ್ಕೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಒಂದು 3 ಫೋಟೋ ಇಟ್ಕೊಂಡು ಹೋಗ್ಬೇಕು. ಆದಾಯ ವಿವರನೆಲ್ಲ ತಗೊಂಡೋದ್ರೆ ಮುದ್ರಾ ಸ್ಕೀಮ್ ಅಂತ ಇದೆ. ಇದು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ ಮುದ್ರಾ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ನೀವು ಲೋನ್ ನ ಪಡಿಬಹುದು. 80% ವರೆಗೂ ಲೋನ್ ಕೊಡ್ತಾರೆ. ನೀವು 10 ಲಕ್ಷದ ಏನಾದ್ರು ವಾಟರ್ ಪ್ಯೂರಿಫೈಯರ್ ಇದೆಲ್ಲ ಸೆಟಪ್ ಮಾಡ್ತೀರಾ ಅಂದ್ರೆ ಆರೋ ವಾಟರ್ ಪ್ಯೂರಿಫೈಯರ್ದು ಏನಿಲ್ಲ ಅಂದ್ರೂ ಸರಿಸುಮಾರು 8 ಲಕ್ಷದವರೆಗೂ ನಿಮ್ಗೆ ಲೋನ್ ಆಗುತ್ತೆ. ಹಾಗೆ 1/2 ಲೀಟರ್, 1 ಲೀಟರ್, 2 ಲೀಟರ್ ಬಾಟಲ್ಗಳನ್ನ ಇಟ್ಕೊಂಡು ನೀವು ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್, ಈ ಅಕ್ಕಪಕ್ಕ ಇರೋ ರೆಸ್ಟೋರೆಂಟ್ಗಳು, ಇದರ ಹೋಟೆಲ್, ಅಲ್ಲಿ ಏನಾದ್ರು ಫಂಕ್ಷನ್ಗಳಾಗುತ್ತೆ, ಮದುವೆ, ಅಲ್ಲೆಲ್ಲ ನೀವು ಸಪ್ಲೈ ಮಾಡಬೇಕು ಅಂದ್ರೆ ಇದಕ್ಕೆ ಸಪರೇಟ್ ಲೈಸೆನ್ಸ್ ಪಡಿಬೇಕಾಗತ್ತೆ. ಜಸ್ಟ್ ಆರೋ ವಾಟರ್ ಪ್ಯೂರಿಫೈಯರ್ ನ ಓಪನ್ ಮಾಡಕ್ಕೆ ನಿಮಗೆ ಗ್ರಾಮ ಪಂಚಾಯತಿ ಅಥವಾ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಮೈಸೂರು ಮಹಾನಗರ ಪಾಲಿಕೆದು ನೀವೇನಾದ್ರು ಪರ್ಮಿಷನ್ ತಗೊಂಡ್ರೆ ಸಾಕು. ಯಾವ್ಯಾವ ಜಾಗದಲ್ಲಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಅದೇ ರೀತಿ ನೀವೇನಾದ್ರು ಬಾಟ್ಲ್ ತರ ಹಾಕ್ತೀರಾ ಅಂದ್ರೆ ಇದಕ್ಕೆ ಸಪರೇಟ್ ಲೈಸೆನ್ಸ್ ಯಾವ್ದಂದ್ರೆ FSSAI ಅಂತ ಒಂದು ಲೈಸೆನ್ಸ್ ಬರುತ್ತೆ. ಇದು ಒಂದು ಫುಡ್ ಸೇಫ್ಟಿ ಲೈಸೆನ್ಸ್. ಅವ್ರ ಹತ್ರ ಪಡೆದ್ರೆ ಮಾತ್ರ ಇದನ್ನ ಶುರು ಮಾಡ್ಬೋದು. ಎಲ್ಲಿ ಪಡಿಬಹುದು ಅಂತಂದ್ರೆ ನೀವೇ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ನೀವು ಇದನ್ನ ಲೈಸೆನ್ಸ್ ನ ಪಡ್ಕೋಬಹುದು. ಹೇಗಪ್ಪ ಅಂದ್ರೆ ಒಂದು ವೆಬ್ಸೈಟ್ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿ. ನಾನು ಕೂಡ ಇವಾಗ ಹೇಳ್ತೇನೆ ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ, foscos.fssai.com ಈ ಲಿಂಕಿಗೆ ಹೋಗ್ಬಿಟ್ಟು ನೀವೇ ಅರ್ಜಿ ಸಲ್ಲಿಸಿದ್ರೆ ಯಾರಿಗೂ ದುಡ್ಡು ಕೊಡ್ಬೇಕಾಗಿಲ್ಲ, ಯಾರಿಗೂ ಅಮ್ಮ ಅಕ್ಕ ಅನ್ಬೇಕಾಗಿಲ್ಲ, ಯಾರಿಗೂ ಭಿಕ್ಷೆ ಬೇಡ ನೆಸಿಟಿ ಇಲ್ಲ, ಯಾರಿಗೂ ಬೆಗ್ ಮಾಡೋ ನೆಸಿಟಿ ಇಲ್ಲ. ಇವೇನು ಭಿಕ್ಷೆ ಅಂತ ಬೇಜಾರು ಮಾಡ್ಕೊಬಿಡಿ. ಯಾರಿಗೂ ಕೇಳ್ಕೋಬೇಕಾಗಿಲ್ಲ, ಅಯ್ಯೋ ಕೊಟ್ರಪ್ಪ ಲೈಸೆನ್ಸ್ ಅಂತ ಆರಾಮಾಗಿ ಸಿಕ್ಬಿಡುತ್ತೆ. ಈ ಲಿಕ್ಕರ್ ಲೈಸೆನ್ಸ್ ಬೇರೆ ಲೈಸೆನ್ಸ್ಗಳ ತರ ಕಷ್ಟ ಅಲ್ಲ, ಇದು ಆರಾಮಾಗಿ ಸಿಗುತ್ತೆ ನಿಮಗೆ.
ಅದೇ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾಡಬೇಕಂದ್ರೆ FSSAI ಇಲ್ಲಿ ಲೈಸೆನ್ಸ್ ತೊಗೊಂಡ್ರೆ ವಿತಿನ್ 15-20 ದಿವಸ ವಿತಿನ್ ಒಂದು ತಿಂಗಳ ಲೈಸೆನ್ಸ್ ಸಿಕ್ಬಿಡುತ್ತೆ. ಆವಾಗ ನೀವು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಶುರು ಮಾಡ್ಬೋದು. ಒಂದು ಏನಂದ್ರೆ ನಿಮಗೆ ಮಾರ್ಕೆಟಿಂಗ್ ಚೆನ್ನಾಗಿ ಗೊತ್ತಿರಬೇಕು. ಈ ಬಿಸ್ನೆಸ್ ಅಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿ ಗೊತ್ತಿರೋರು ಚೆನ್ನಾಗಿ ಬೆಳೀತಾರೆ. ಈಗ ನಾನು ಒಂದು ಬಾಟ್ಲು ತೋರಿಸ್ತೆ, 5 ರೂಪಾಯಿನೂ ಇಲ್ಲ, ಏನು 4 ರೂಪಾಯಿಗೆ ನಾನು ಸಿಕ್ತು ಅಂತ ಹೇಳಿದೆ. ಈ ಬಾಟ್ಲು ನೋಡಿ, ರಿಟೇಲ್ ಅಲ್ಲಿ ಅಷ್ಟು ಕಾಸ್ಟ್ಲಿ, ನೀವು ಹೋಲ್ಸೇಲ್ ಸಿಕ್ಕಾಪಟ್ಟೆ ಕಮ್ಮಿ ಸಿಗುತ್ತೆ. ಹೋಟೆಲ್, ಬಸ್ ಸ್ಟ್ಯಾಂಡು, ಯಾವುದೇ ತರ ಫಂಕ್ಷನ್ ಗಳಿಗೆ ನೀವು ಕೊಡ್ತಾ ಹೋದ್ರೆ ಒಳ್ಳೆ ಸೆಲ್ ಮಾಡಿದ್ರೆ ನಿಮ್ಗೆ ಲಾಭ ಅಂತೂ ಇದ್ದೇ ಇದೆ. ಹೋಲ್ಸೇಲ್ ರೇಟ್ ಅಲ್ಲಿ ಕೊಟ್ಟರು ಕೂಡ ಒಂದೊಂದು ಬಾಟ್ಲ್ ಮೇಲೆ ಏನಿಲ್ಲ ಸರಿ ಸುಮಾರು ಒಂದು 2-3 ರೂಪಾಯಿ ಅಷ್ಟು ಲಾಭ ಇದೆ ಹಾಫ್ ಲೀಟರ್ ಬಾಟ್ಲಿಗೆ. ನೀವು ಯೋಚನೆ ಮಾಡ್ಬೋದು ಯಾವ ಮಟ್ಟಿಗಿದೆ ಅಂತ. ನೆಕ್ಸ್ಟ್ ನಾನು ವಿಡಿಯೋ ತಗೊಂಡ್ಬರ್ತಾ ಇರ್ತೀನಿ. ಹಲವಾರು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಹಲವಾರು ಸ್ಕೀಮ್ಗಳು, ಸಬ್ಸಿಡಿಗಳು, ಸ್ಕಾಲರ್ಶಿಪ್ಗಳು ನಿಮ್ಮ ಮಕ್ಕಳು ಏನಾದ್ರು ಓದ್ತಾ ಇರೋದ್ರೆ, ನೀವು ಸ್ವಲ್ಪ ಬಡವರಿದ್ರೆ ನಿಮ್ಗೆ ಸ್ವಲ್ಪ ಏನಾದ್ರು ಕಷ್ಟ ಆಗುತ್ತೆ ಅಂದ್ರೆ ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಹೇಗೆ ಕೊಡೋದು? ಚೆನ್ನಾಗಿ ಓದ್ತಾ ಇರೋದ್ರೆ ಗೌರ್ಮೆಂಟೇ ಓದಿಸುತ್ತೆ ಕಣ್ರಿ. ಒಂದ್ ಮಟ್ಟಕ್ಕೆ ಚೆನ್ನಾಗಿ ಓದ್ತಾರೆ ಅಂದ್ರೆ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ. ಒಂದೇನಂದ್ರೆ ಮೋಟಿವೇಶನ್ ಇಟ್ಕೊಬೇಕು, ನಾನು ಏನೋ ಮಾಡ್ತೀನಿ ಅಂತ ಒಂದು ಛಲ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರು ತಡಿಯಕ್ ಬರಲ್ಲ ಅಂತ ಹೇಳ್ತೀನಿ. ನಿಮ್ಮ ಮಕ್ಕಳು ಓದ್ಸಕ್ ಕಷ್ಟ ಆಗುತ್ತಾ? ನಾನು ಸ್ಕಾಲರ್ಶಿಪ್ ಇದೆ, ನಿಮ್ಮ ಹತ್ರ ಸ್ವಂತ ಮನೆ ಅಲ್ವಾ, ಮುಖ್ಯಮಂತ್ರಿ 1 ಲಕ್ಷ ಮನೆ ಯೋಜನೆ ಅಡಿ ನಿಮ್ಗೆ ಮನೆ ಸಿಗುತ್ತೆ, ಅಥವಾ ಕ್ಷೀರ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಹಲವಾರು ಸ್ಕೀಮ್ಗಳ ಬಗ್ಗೆ ಮಾಹಿತಿ ನನ್ನ ವಿಡಿಯೋಲಿ ಇದೆ, ನನ್ನ ಚಾನಲ್ ಇದೆ. ಹೋಗಿ ದಯಮಾಡಿ ಚೆಕ್ ಮಾಡಿ. ಪ್ರತಿಯೊಂದು ವಿಡಿಯೋಗಳು ನೋಡಿ, ನಿಮ್ಗೆ ಒಂದು ಉಪಯುಕ್ತ ಮಾಹಿತಿ ನನ್ನ ಅಕೌಂಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಿಡಿ ಅಂತ ಹೇಳಿದೆ. ಯಾವ ನೆಕ್ಸ್ಟ್ ಹಾಕೋ ವಿಡಿಯೋಗಳು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ನಾನು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗ್ತಿದ್ರಿ. ಡ್ರಿಂಕಿಂಗ್ ವಾಟರ್ ಒಂದು ಹೋಗ್ಬಿಟ್ಟು ಹೇಗೆ ಪ್ರೊಡಕ್ಷನ್ ಮಾಡ್ತಾರೆ, ಎಷ್ಟು ಖರ್ಚಾಗುತ್ತೆ, ಒಂದೊಂದು ಮೆಷಿನರಿ ಎಷ್ಟೆಷ್ಟು ಚೆನ್ನಾಗಿದ್ದಾವೆ. 20-30 ಲಕ್ಷ ಒಂದೊಂದು ಮಷಿನರಿ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಲಕ್ಷಾಂತರ ಲೀಟರ್ಸ್ ಪ್ರತಿ ಗಂಟೆಗೆ ಪ್ರೊಡ್ಯೂಸ್ ಮಾಡೋ RO ವಾಟರ್ ಪ್ಯೂರಿಫೈಯರ್ ನಾನು ತಗೊಂಡ್ಬರ್ತಾ ಇದ್ದೀನಿ ವಿಡಿಯೋ. ಅದನ್ನು ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ.